ಹಾಯ್ ಎಲ್ರು ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಆಕಾಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಸ್. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಆಗಲೇ ಪ್ರಿವ್ಯೂನಲ್ಲಿ ಒಂದು ಲಿರಿಕಲ್ ವಾಟ್ಸಪ್ ಸ್ಟೇಟಸ್ನ ನೋಡಿರ್ತಾರೆ, ಓಕೆನಾ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಟ್ರೆಂಡಿಂಗ್ನಲ್ಲಿ ಇರುವಂಥ ಒಂದು ಸಾಂಗು. ಸೊ ಆ ಒಂದು ಸಾಂಗ್ ಮೇಲೆ ಅಲ್ಲಿ ಯಾವ ರೀತಿ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋದು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಹಾಗೆ ನನ್ನೊಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನಿಮ್ಮ ಒಂದು ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ, ಓಕೆನಾ. ಸೊ ಆ ರೀತಿಯ ಒಂದು ಸ್ಟೇಟಸ್ನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ. ಸೊ ನಾನು ಯೂಸ್ ಮಾಡ್ತಿರೋ ಒಂದು ಅಲೈಟ್ ಮೋಷನ್ ನಿಮ್ಗೆ ಏನಾದರೂ ಬೇಕು ಅಂದರೆ ಆ ಒಂದು ಅಲೈಟ್ ಮೋಷನ್ ನಿಮಗೆ ಟೆಲಿಗ್ರಾಮಲ್ಲಿ ನೋಡೋದಕ್ಕೆ ಸಿಗುತ್ತೆ, ಓಕೆನಾ. ಸೊ ನಾನು ಪ್ರಿವ್ಯೂನಲ್ಲಿ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ. ಸೊ ಪೂರ್ತಿ ವಿಡಿಯೋ ನೋಡ್ಬೇಕು ಅನಿಸಿದ್ರೆ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ವಿಡಿಯೋನ ನೋಡ್ಕೊಳ್ಳಿ, ಓಕೆನಾ. ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಎಡಿಟಿಂಗ್ ಮಾಡಿದ್ದೀನಿ, ಓಕೆನಾ. ಯಾವ ರೀತಿ ವಿಡಿಯೋನ ಎಡಿಟ್ ಮಾಡೋದಂತ ಫಸ್ಟು ಅಲೈಟ್ ಮೋಷನ್ ಓಪನ್ ಮಾಡಿಕೊಂಡು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು 9:6 ಜನ್ರೇಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಓಕೆ. 9:6 ಜನ್ರೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಓಕೆ. ಸೊ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಕೊಟ್ಟಾದ ತಕ್ಷಣ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ಯಾರು ಫೋಟೋ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೋ ಅವರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಫೋಟೋನ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ನಿಮ್ಮ ಒಂದು ಸಾಂಗ್ ಎಲ್ಲಿ ತನಕ ಈ ಒಂದು ಫೋಟೋನ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ, ಓಕೆನಾ. ನಾನು ಇಷ್ಟು ಮಾತ್ರ ಡ್ರ್ಯಾಗ್ ಮಾಡ್ಕೊಂಡಿರೋದು, ಓಕೆ. ನಿಮ್ಮ ಒಂದು ಸಾಂಗ್ ಪೂರ್ತಿ ಇದ್ದರೆ ನೀವು ಎಷ್ಟು 30 ಸೆಕೆಂಡ್ವರೆಗೂ ಮಾಡ್ಬೇಕು ಅಂದ್ಕೊಂಡಿರ್ತೀರ ಅಥವಾ 15 ಸೆಕೆಂಡ್ವರೆಗೂ ಸ್ಟೇಟಸ್ನ ಮಾಡ್ಬೇಕಂತ ಅಂದ್ಕೊಂಡಿರ್ತೀರ. ಸೊ ಇಲ್ಲಿ ತನಕ ನೀವು ಫೋಟೋನ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ನಿಮ್ಮ ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡು, ಓಕೆನಾ. ಇಷ್ಟು ನಾನು ನಿಮಗೆ ಇಲ್ಲಿ ಫೋಟೋ ನಾನು ಯಾವ ರೀತಿ ಡಾರ್ಕ್ನಲ್ಲಿ ಬಂದಿದ್ದಲ್ಲ ಒಂದು ಸ್ಟೇಟಸ್ ನೋಡಿರ್ತೀರ ಅದನ್ನೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಾವು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಒಪಾಸಿಟಿನ ಇವಾಗ ನೋಡ್ತಾ ಇರ್ಬೋದು. ಈ ಒಂದು ಫೋಟೋದ ಒಪಾಸಿಟಿನ 17ಗೆ ತೊಗೊಂಬನ್ನಿ, ಓಕೆನಾ. 17ನ ಸೆಲೆಕ್ಟ್ ಮಾಡ್ಕೊಳ್ಳಿ. 17 ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ತಿರ್ಗಾ ಈ ಒಂದು ಫೋಟೋ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗತ್ತೆ. ಈ ಒಂದು ಫೋಟೋ ಮೇಲೆ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೊ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ವಿಗ್ನೆಟ್ ಅಂತ ಕಾಣುತ್ತೆ. ಇಷ್ಟೇ ಒಂದು ವಿಗ್ನೆಟ್ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಓಕೆನಾ. ಸೊ ಒಂದು ವಿಗ್ನೆಟ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಸೈಜ್ನ ನೋಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ, ಓಕೆ. ನಿಮ್ಮ ಒಂದು ಸೈಜ್ ಯಾವ ರೀತಿ ಇರುತ್ತೆ, ಫೋಟೋಗೆ ಸ್ಟ್ರೆಂತ್ ಎಲ್ಲ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಮಗೆ ಇಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಡಾರ್ಕ್ ರೀತಿ ಬರಬೇಕಲ್ವ ಸ್ಟೇಟಸ್, ಹಾಗಾಗಿ ಒಂದು ತಿರ್ಗಾ ಪ್ಲಸ್ ಮೇಲೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದರ್ ಎಫೆಕ್ಟ್ ಮೇಲೆ ಬಂದು ಇಲ್ಲಿ ಚಾನಲ್ ರ್ಯಾಂಪ್ ಅಂತ ಇರುತ್ತೆ, ಜಸ್ಟ್ ಈ ಒಂದು ಎಫೆಕ್ಟ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳೋಕೆ. ಸೊ ಇದು ಸೆಲೆಕ್ಟ್ ಮಾಡ್ತಾ ಇತ್ತು, ಓಕೆ. ಚಾನಲ್ ರ್ಯಾಂಪ್ ಎಫೆಕ್ಟ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಸೊ ಈ ರೀತಿ ಬರುತ್ತೆ. ಜಸ್ಟ್ ಇವಾಗ ಏನು ಮಾಡ್ಕೊಂಡು ಕನ್ಸಲ್. ಸೊ ನೆಕ್ಸ್ಟ್ ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬರಬೇಕಾಗತ್ತೆ. ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ. ಜಸ್ಟ್ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ಫುಲ್ ಪ್ರಾಜೆಕ್ಟ್ನ ಓಪನ್ ಮಾಡಿದ ತಕ್ಷಣ ಸೊ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ, ಓಕೆನಾ. ಎಲ್ಲ ಲಿರಿಕಲ್ ಎಫೆಕ್ಟು ಎಲ್ಲನೂ ಆ್ಯಡ್ ಮಾಡಿದೆ ಈ ಒಂದು ಪ್ರಾಜೆಕ್ಟಲ್ಲಿ, ಓಕೆನಾ. ನೋಡ್ತಾ ಇರ್ಬೋದು ನೀವು ಇಲ್ಲಿ, ಓಕೆನಾ. ಸೊ ಇವಾಗ ಏನು ಮಾಡ್ಕೊಬೇಕಾದ್ರೆ ಜಸ್ಟ್ ಇವಾಗ ಈ ಎರಡು ಲಿರಿಕ್ಸ್ನಲ್ಲಿ ಕಾಪಿ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗ್ ಲಿರಿಕ್ಸ್ನ ಕಾಪಿ ಮಾಡ್ಕೊಬೇಕಾಗತ್ತೆ. ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಹಳೆ ಪ್ರಾಜೆಕ್ಟ್ ಏನಿರುತ್ತಲ್ಲ ಆ ಒಂದು ಹಳೆ ಪ್ರಾಜೆಕ್ಟ್ನ ನೀವು ಇಲ್ಲಿ ಓಪನ್ ಮಾಡ್ಕೊಬೇಕಾಗತ್ತೆ, ಓಕೆನಾ. ಸೊ ಹಳೆ ಪ್ರಾಜೆಕ್ಟ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಟೆಕ್ಸ್ಟ್ ಅಲ್ಲ, ಈ ಹಳೆ ಪ್ರಾಜೆಕ್ಟ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಲೇಯರ್ ಕೊಡಬೇಕಾಗುತ್ತೆ, ಓಕೆನಾ. ಸೊ ಇವಾಗ ಇಲ್ಲಿ ನಮಗೆ ಲಿರಿಕ್ಸ್ ಇಲ್ಲಿ ಬರುತ್ತೆ, ಓಕೆನಾ. ನೆಕ್ಸ್ಟ್ ಈ ಒಂದು ಫಾಂಟ್ಗಳು ನಿಮಗೆ ಮಿಸ್ಸಿಂಗ್ ಫಾಂಟ್ ಅಂತ ಬರುತ್ತೆ. ಈ ಒಂದು ಫಾಂಟ್ ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ. ಸೊ ಇವಾಗ ಏನು ಮಾಡ್ಕೊಬೇಕಂದ್ರೆ ಮತ್ತೆ ನಿಮ್ಮ ಒಂದು ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಪೇಸ್ಟ್ ಮಾಡಿದೆ, ಓಕೆ. ಮತ್ತೆ ಎರಡು ಲೇಯರ್ನ ಕಾಪಿ ಮಾಡ್ಕೊಂಡಿರ್ತಾರೆ. ಜಸ್ಟ್ ಮುಂದ್ಗಡೆ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಪೇಸ್ಟ್ ಮಾಡಿ ಮತ್ತೆ ಮುಂದೆ ಲಿರಿಕ್ಸ್ ಏನಿರುತ್ತೋ ಅದನ್ನು ಇಲ್ಲಿ ಬರ್ಕೊಬೇಕಾಗತ್ತೆ. ಅದನ್ನು ಇಲ್ಲಿ ಬರ್ಕೊಂಡು ಮತ್ತೆ ನೀವು ಇಲ್ಲಿ ಪೇಸ್ಟು ಬರ್ಕೊಳ್ಳೋದು ಮಾಡಿದ್ರೆ ವಿಡಿಯೋ ಎಡಿಟ್ ಆಗುತ್ತೆ, ಓಕೆ. ನೆಕ್ಸ್ಟ್ ಈ ಒಂದು ವಿಡಿಯೋನ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದ್ರೆ ಟಾಪ್ನಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕೊಟ್ಟರೆ ಅಂದರೆ ಈ ಒಂದು ವಿಡಿಯೋ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ವಿಡಿಯೋ ಶೇರ್ ಅಂತ ಅಂದ್ಕೊಂಡು ಇಷ್ಟ ಇದೆ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮ್ಮನ್ನೆಲ್ಲ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸೊ ಮೈಕ್ ಇಲ್ಲ, ಹಾಗಾಗಿ ಸೊ ವಿಡಿಯೋನ ಕಟ್ ಮಾಡಿಬಿಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಓಕೆನಾ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.